ಹೊರ್ತು ಅವ್ರ ಫ್ಯಾಮಿಲಿನೂ ಬರಲಿ, ನಾವು ಸಾಕಷ್ಟು ಕೆಪಾಸಿಟಿ ಇದೆ ನಮಗೆ. ಇದ್ರೊಳಗೆ ಗೊತ್ತಾಗಲ್ಲ, ಎರಡು ಮುಖ ರಾವಣಂಗೆ ಹತ್ತಲೆ ಅದು ಇವ್ರಿಗೆ ಎರಡು ಮುಖ. ನಮ್ಮ ಡಿ.ಕೆ. ಶಿವಕುಮಾರ್ ಸರ್ಗೆ ಕಣ್ಣಿಗೆ ಪೊರೆ ಬಂದ್ಬಿಟ್ಟೈತೆ ಹೇಳ್ಬೇಕು ಅಂದರೆ. ಅವರಾದ್ರೂ ಅನ್ನ ತಿಂತಾರ ಅಥವಾ ಏನು ತಿಂತಾರೆ? ನಾವು ಬೆಳೆಯೋ ರೈತರಿಗೆ ಇದು ಈ ನಮಗೆ ಎಷ್ಟು ಕೋಪ ಇದೆ ಅಂದರೆ ಅವ್ರು ಬರಬೇಕು, ನಾವು ಮಾತಾಡಬೇಕು, ಅಷ್ಟು ನಮ್ಗೆ ಇದಿದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಬಿಡೋಣ. ಪ್ರಾಣ ಹೋದ್ರೂ ನಾವು ಭೂಮಿ ಉಳಿಸ್ಕೊಂಡೇ ನಾವು ಸಾಯ್ತೀವಿ. ಯಾವತ್ತೂ ಒಂದಿನ ಸಾಯ್ಬೇಕು, ನಮ್ಮ ಭೂಮಿ ಉಳಿಸ್ಕೊಂಡೇ ಸಾಯಿನ ಬಿಡ್ರಿ. ನಾವು ಎಲ್ಲದಕ್ಕೂ ರೆಡಿಯಾಗಿದ್ದೀವಿ. ಒಂದಿಷ್ಟು ಬಿದ್ದಿದ್ರು ಬಾಚ್ಕೊಳಕ್ಕೆ ನೋಡ್ತಾರೆ. ರೈತರು ಹಂಗಲ್ಲ, ಕುಂತ್ಕೊಂಡು ಅವ್ರಿಗೆ ಅಲ್ಲಿ ಇಲ್ಲಿ ಸಂಪಾದನೆ ಮಾಡೋರ್ಗೆ ಏನು ಹೇಳೋಕ್ಕಾಗುತ್ತೆ ಅಣ್ಣ? ಅವರೆಲ್ಲ ಸಂಪಾದನೆ ಮಾಡಿಕೊಂಡಿದ್ದಾರೆ. ಎರಡು ಭೂಮಿ ನಾವು ತೆಂಗಿನ ಮರ, ಅಡಿಕೆ ಮರ, ಪರಂಗಿ ಮರ ಮತ್ತು ರೇಷ್ಮೆನೂ ಬೆಳೀತಾ ಇದ್ದೀವಿ. ಅದಲ್ವಾ ಬರಡು ಭೂಮಿಲಿ ಎಲ್ಲ ಬೆಳೀತಾ ಇರೋದು. ಹಸಿರು ಭೂಮಿಲಿ ಬೆಳೀತಾ ಇಲ್ಲ. ನಮ್ಮ ಡಿ.ಕೆ. ಶಿವಕುಮಾರ್ ಸರ್ಗೆ ಕಣ್ಣಿಗೆ ಪೊರೆ ಬಂದ್ಬಿಟ್ಟೈತೆ ಹೇಳ್ಬೇಕು ಅಂದರೆ. 80% ಜನ ಬೇಡ ಅಂತಾರೆ. ಈ ಭೂಮಿನ ಬಿಟ್ಬಿಟ್ಟು 80% ಜನ ಎಲ್ಲಿಗೆ ಹೋಗ್ತಾರೆ? 20% ಜನ ಬೇಕು ಅಂತ ಇದ್ದಾರಂತೆ, ಬೇಡ ಅಂತ ಇರೋದು. 80% ಜನ ನಮಗೆ ಭೂಮಿ ಬೇಡ ಅಂತ ಹೇಳ್ತಾ ಇರೋದು. 20% ಜನ ಬೇಕು ಅಂತ. ನಾವು ಎಲ್ಲೋಗೋಣ ಇದೆಲ್ಲ ಬಿಟ್ಬಿಟ್ಟು? ಬರಡು ಭೂಮಿ ನಾವು ಬರಡು ಭೂಮಿ ಆಗಿಂದ ಇರಲಿಲ್ವಾ? ಇವಾಗ ಬರಡು ಭೂಮಿ ಬಂದ್ಬಿಟ್ಟೈತಾ ಡಿ.ಕೆ. ಶಿವಕುಮಾರ್ ಸರ್ಗೆ? ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದ್ರೂ ನಮ್ಮ ಭೂಮಿ ನಾವು ಬಿಡಲ್ಲ. ಇಂಥ ಭೂಮಿನ ಬಿಟ್ಟು ನಾವು ಎಲ್ಲೋಗೋಣ ಅಣ್ಣ? ಅಲ್ಲಿ ಅವ್ರಿಗೆ ಬೇಡ. ಇಲ್ಲಿಗೆ ನೀರಾವರಿ ಇದೆಯಲ್ಲ, ಎಲ್ಲದಕ್ಕೂ ಒಂದು ಇದು ಹತ್ರ ಇದೆ. ಇದು ಅವ್ರೂರ ಕಡೆ ಮಾಡ್ತಾಯಿಲ್ಲ. ಡೆವಲಪ್ ಮಾಡಬೇಕಂದ್ರೆ ಉತ್ತರ ಕರ್ನಾಟಕ, ಬೆಳಗಾವಿ, ರಾಯಚೂರು ಆ ಕಡೆಯಿಂದ ವಲಸೆ ಬರ್ತಾ ಇದ್ದಾರೆ ಕೆಲಸಕ್ಕೆ. ಶನಿವಾರ ಭಾನುವಾರ ರೈಲ್ವೆ ಸ್ಟೇಷನಲ್ಲಿ ನೋಡಿ ಎಷ್ಟು ಜನ. ಅಲ್ಲಿ ಮಾಡಲಿ, ಅಲ್ಲಿ ಫ್ಯಾಕ್ಟ್ರಿಗಳು ಮಾಡಲಿ, ಅಲ್ಲೂ ಜನಗಳಿಗೆ ಅನುಕೂಲ ಮಾಡಲಿ. ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ಯಾಕೆ ಮಾಡ್ತಾ ಇರೋದು? ಇಲ್ಲೇನು ಎಲ್ಲ ಅವ್ರ ಥರ ಇದ್ದೀವ? ಅವ್ರ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಮಾಡ್ಕೊಂಡ್ರೆ ಎಷ್ಟೊತ್ತು ಸಾಕ? ನಮ್ಮ ಭೂಮಿ ನಂಬ್ಕೊಂಡು ನಾವು ಮಕ್ಕಳು ಮರಿನ ಓದಿಸ್ಕೊಂಡು ಈ ಮಟ್ಟಕ್ಕಿದ್ದೀವಿ. ಅಲ್ಲಿ ಮಾಡಲಿ, ಎಲ್ಲ ನಮ್ಮ ಕಣ್ಣಿಗೆ ಅವ್ರು ಹೇಳೋ ರೀತಿ ನೋಡಿದ್ರೆ ನೋಡಿ, ಎಲ್ಲೆಲ್ಲೋ ಹೋಗ್ತಾರೆ. ಹಾರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಅವ್ರದ್ದು ಶೇರ್ ಇದೆ, ಸ್ಟೋಕ್ರಫು. ಅಲ್ಲಿಗೆ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಬರ್ತಾರೆ. ಅಲ್ಲಿಂದ ಬೈರ್ಮಂಗ್ಲ ಎಷ್ಟು ಕಿಲೋಮೀಟ್ರು? 3 ಕಿಲೋಮೀಟ್ರ್. ಬಂದೋಗೋಕ್ಕಾಗಲ್ವಾ? ರೈತರ ಬಗ್ಗೆ ಒಂದು ಸ್ವಲ್ಪ ಇದಿಲ್ವ? ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಬಂದು ಮಾತಾಡಲಿ. ಇಷ್ಟು ಹಸಿರಾಗಿರೋ ಇದಕ್ಕೆ ಬರಡು ಭೂಮಿ ಅಂತಾರೆ. ಅವ್ರಿಗೆ ಏನು ಅನಿಸಲ್ವಾ? ಅವರಾದ್ರೂ ಅನ್ನ ತಿಂತಾರ ಅಥವಾ ಏನು ತಿಂತಾರೆ? ನಾವು ಬೆಳೆಯೋ ರೈತರಿಗೆ ಇದು ಎದೆ ಮೇಲೆ ಕಲ್ಲಾಗ್ತವೆ. ಅವ್ರು ಏನು ತಿಂತಾರೆ? AI ತಂತ್ರಜ್ಞಾನದಿಂದ ಅನ್ನ ಮಾಡ್ಕೊಂಡು ತಿಂತಾರಾ? ಅಲ್ಲ, ಈ ಭೂಮಿ ನೋಡ್ಬಿಟ್ಟು ಹೆಂಗಾದ್ರೂ ಬರಡು ಭೂಮಿ ಅಂತ ಹೇಳಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ? ನಮಗೆ ಎಷ್ಟು ಕೋಪ ಇದೆ ಅಂದರೆ ಅವ್ರು ಬರಬೇಕು, ನಾವು ಮಾತಾಡಬೇಕು, ಅಷ್ಟು ನಮ್ಗೆ ಇದಿದೆ. ಇಂಥ ಭೂಮಿ ಬಿಟ್ಟು ಹೆಂಗೆ ಬಾಯಿಲ್ಲ ಹೇಳೋಕ್ಕಾದ್ರೆ ಹೆಂಗೆ ಬರುತ್ತೆ ಅವ್ರಿಗೆ? ಬರಡು ಭೂಮಿ ಇವಾಗೆಲ್ಲ ಬೆಳೀತಾ ಇರೋದೇನಿಲ್ಲಿ ನೀವೇ ನೋಡ್ತಾ ಇದ್ದೀರ. ಸುತ್ತ ಎಲ್ಲಿ ನೋಡಿದ್ರು ಹಸಿರು. ಮರಳು ಅಷ್ಟು ಕಾಣಿಸಲ್ಲ. ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ? ಅಲ್ಲಿ ಬಂದು ಇಲ್ಲಿಗೆ ಬಂದು ನೋಡಿ ರೈತರು ಏನು ಹೇಳ್ತಾರೆ ಅದನ್ನ ಕೇಳಬೇಕು. ನಿಮ್ದು ಎಷ್ಟಿದೆ ಮೇಡಮ್ ಭೂಮಿ? ನಮ್ಮದು 2.5 ಎಕರೆ ಐತೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಬಿಡೋಣ. ಪ್ರಾಣ ಹೋದ್ರೂ ನಾವು ಭೂಮಿ ಉಳಿಸ್ಕೊಂಡೇ ನಾವು ಸಾಯ್ತೀವಿ. ಯಾವತ್ತೂ ಒಂದಿನ ಸಾಯ್ಬೇಕು, ನಮ್ಮ ಭೂಮಿ ಉಳಿಸ್ಕೊಂಡೇ ಸಾಯಿನ ಬಿಡ್ರಿ. ನಾವು ಎಲ್ಲದಕ್ಕೂ ರೆಡಿಯಾಗಿದ್ದೀವಿ. ಒಂದಿಷ್ಟು ಬಿದ್ದಿದ್ರು ಬಾಚ್ಕೊಳಕ್ಕೆ ನೋಡ್ತಾರೆ. ರೈತರು ಹಂಗಲ್ಲ. ನಾವು ಒಂದಿಷ್ಟು ಭೂಮಿ ತೊಗೊಳಕ್ಕೂ ನಾವು ಕಷ್ಟ ಬಿದ್ದು ತೊಗೋತೀವಿ. ಅವ್ರ ಆಸ್ತಿ ಎಲ್ಲ ಇದೆಯಲ್ಲ, ಅದನ್ನ ಅವ್ರು ಮಾರ್ಬಿಡ್ತಾರಾ? ಇಲ್ಲ ತಾನೇ. ನಾವು ಭೂಮಿ ನಂಬ್ಕೊಂಡೋಣ ಈ ಮಟ್ಟಕ್ಕಿರೋದು. ಇಂಜುಲ್ ಕಾಸೆ ಪಡೋರಲ್ಲ ರೈತರು. ನಾವೇ ದುಡ್ದು ಒಬ್ರು ಕೊಡ್ತೀವಿ ಹೊರ್ತು ಅವ್ರ ಫ್ಯಾಮಿಲಿನೂ ಬರಲಿ, ನಾವು ಸಾಕಷ್ಟು ಕೆಪಾಸಿಟಿ ಇದೆ ನಮಗೆ. ಇನ್ನು ಭೂಮಿನ ಬಿಟ್ಟಿರೋಕ್ಕಾಗುತ್ತಾ? ಇದು ನಾವು 1 ರೂಪಾಯಿನೂ ಕೂಡ ಹಾಕ್ಕೊಂಡು ಭೂಮಿ ತೊಗೊಳಕ್ಕೆ ನೋಡ್ತೀವಿ. ಭೂಮಿ ಕಳ್ಕೊಳಕ್ಕೆ ಯಾರಾದರೂ ನೋಡ್ತಾರಾ? ನಾವು ಇಷ್ಟೇ ಹೇಳೋದನ್ನು, ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ನಮ್ಮ ಪ್ರಾಣ ಹೋದ್ರೂ ಇಲ್ಲ. ನಾವು ಇನ್ನು ಮುಂದೆ ಅವ್ರು ಏನೇ ಇದು ಮಾಡ್ತಾರೋ ಅದಕ್ಕೆ 2% ಇದಷ್ಟು ಹೋರಾಟ ಮಾಡ್ತೀವಿ. ನಾವು ರೈತರು ಬೆಳೆಯೋದು, ಅವರು ಕಿತ್ಕೊಂಡು ಅಲ್ಲಿ ಎಳ್ನೀರು ಎಲ್ಲ ಕಟ್ ಮಾಡಿಬಿಟ್ಟು ಹಾಕೊಂಡು ಹೋಗ್ತಾ ಇದ್ದಾರೆ. ನಾವು ರೈತರು ಬೆಳೆದು ಒಬ್ರಿಗೆ ಇನ್ನೊಬ್ರು ಕೆಲಸ ಕೊಡೋದು. ಅವ್ರು ಇನ್ನೊಬ್ರು ಹತ್ರ ಅದನ್ನ ತೆಂಗಿನಕಾಯಿ ಮಾರಿ ಅವ್ರು ಆ ಥರ ಕೆಲಸಗಳು ಮಾಡ್ತಾ ಇರೋದು ಇಲ್ಲಿ. ಅವ್ರು ಹಂಗೆ ಒಬ್ಬರೇ ಕುಂತ್ಕೊಂಡು ತಿನ್ನೋಣ ಅಂತ ರೈತರಿಗೆ ಯಾವತ್ತೂ ಬರಲ್ಲಣ್ಣ. ಇವಾಗ ತೆಂಗಿನಕಾಯಿ ಕೀಳ್ತಾ ಇದ್ದಾರೆ, ತೊಗೊಂಡೋಗಿ ಮಂಡಿಗೆ ಹಾಕ್ತಾರೆ. ಅವ್ರಿಗೂ ಒಂದು ಇದು ಇರುತ್ತಲ್ವ, ಅವ್ರಿಗೊಂದು ಕೆಲಸ ಅದು. ನಾವು ಒಬ್ಬರೇ ಕುಂತ್ಕೊಂಡು ತಿನ್ನೋಕ್ಕಾಗುತ್ತಾ? ತಟ್ಟೆಗೆ ಅನ್ನ ಹಾಕ್ಕೊಂಡ್ರೆ, ತಟ್ಟೆ ಇಟ್ಕೊಂಡು ಕುಂತ್ಕೊಂಡ್ರೆ ತಾನಾಗ ಅನ್ನ ಬರುತ್ತಾ? ಇಲ್ಲ ತಾನೆ. ನಾವು ಕಷ್ಟಪಟ್ರೇನೆ ಅಣ್ಣ. ಕುಂತ್ಕೊಂಡು ಅವ್ರಿಗೆ ಅಲ್ಲಿ ಇಲ್ಲಿ ಸಂಪಾದನೆ ಮಾಡೋರ್ಗೆ ಏನು ಹೇಳೋಕ್ಕಾಗುತ್ತೆ ಅಣ್ಣ? ಅವರೆಲ್ಲ ಸಂಪಾದನೆ ಮಾಡಿಕೊಂಡಿದ್ದಾರೆ. ಮೊಮ್ಮಕ್ಕಳು ಮಕ್ಕಳು ಕುಂತ್ಕೊಂಡು ತಿನ್ನೋ ಅಷ್ಟು ಅವ್ರಿಗೆ ಮಾಡ್ಕೊಂಡಿದ್ದಾರೆ. ನಾವು ಈ ಭೂಮಿ ನಂಬ್ಕೊಂಡೋಣ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದ್ರ ಮೇಲೆ ಅವ್ರು ಬೇಕು ಅಂದರೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಲಿ. ಎಲ್ಲೆಲ್ಲೋ ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂತ. ಭೂಮಿ ಕೊಟ್ಬಿಡ್ತಾರೆ ಅಂತ. ಒಂದು ತಟ್ಟೆ ಬಿರಿಯಾನಿ, ಒಂದು ತಟ್ಟೆ ಮಟನ್ ಊಟ ಮತ್ತು ಇದೆಲ್ಲ ಕೊಡಿಸ್ಬಿಟ್ಟು ಕರ್ಸ್ಕೊತಾರೆ. ಇದು ಡಿ.ಕೆ. ಶಿವಕುಮಾರ್ ಸರ್ 300 ಜನಕ್ಕೆ ಕರ್ಸ್ಕೊಂಡಿದ್ದಾರೆ. ನಾವು ಬೇಡ ಅನ್ನೋರನ್ನ 10 ಜನಕ್ಕೆ ಹೇಳಿದ್ದಾರೆ. ಇದ್ರೊಳಗೆ ಗೊತ್ತಾಗಲ್ಲ, ಎರಡು ಮುಖ ರಾವಣಂಗೆ ಹತ್ತಲೆ ಅದು ಇವ್ರಿಗೆ ಎರಡು ಮುಖ.
ನಾವು ಸತ್ಯವಂತರಿಗೆ ಒಂದು, ಅವ್ರಂಗೆ ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾ ಅವ್ರಿಗೆ ಒಂದು.